ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಜಗನ್ ಬ್ಲಾಗ್ಸ್. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಏಕಲವ್ಯನ ಸ್ಟೋರಿ ಹೇಳ್ತೀನಿ. ಏಕಲವ್ಯ ಬಂದು ಮೂಡಿಗೆರೆ ಭಾಗದ ಆನೆ. ಈ ಆನೆ ತುಂಬ ಉಪಟಳವನ್ನು ನೀಡುತ್ತಿದ್ದರಿಂದ ಇದನ್ನು ಕಾರ್ಯಾಚರಣೆ ಮಾಡಿ ಸೆರೆ ಹಿಡಿತಾರೆ. ಇದನ್ನು ನವಂಬರ್ 2022ರಲ್ಲಿ ಸೆರೆ ಹಿಡಿತಾರೆ. ಮೊದಲು ಒಂದು ಸತಿ ಟ್ರೈ ಮಾಡ್ತಾರೆ ಸಕ್ರೆಬೈಲ್ ಆನೆಗಳಿಂದ. ಈ ಆನೆಗಳ ದೈತ್ಯ, ಈ ಏಕಲವ್ಯನ ದೈತ್ಯ ದೇಹವನ್ನು ನೋಡಿ ಅಭಿಮನ್ಯು ತಂಡ ಇಲ್ಲದೆ ಕಾರ್ಯಾಚರಣೆ ಮಾಡೋಕ್ಕಾಗೋದಿಲ್ಲ ಅಂತ ಡಿಸೈಡ್ ಮಾಡ್ತಾರೆ. ಅಭಿಮನ್ಯು ಆಲ್ರೆಡಿ ದಸರಾದಲ್ಲಿ ಭಾಗಿಯಾಗಿರ್ತದೆ. ಮತ್ತು ಅಭಿಮನ್ಯು ತಂಡ ಬಂದ ಮೇಲೆ ಏಕಲವ್ಯನ ಕಾರ್ಯಾಚರಣೆ ಮಾಡ್ತಾರೆ. ಈ ಕಾರ್ಯಾಚರಣೆಯಲ್ಲಿ ಮಹೇಂದ್ರ, ಭೀಮ, ಅಭಿಮನ್ಯು, ನಮ್ಮ ಅಜಯ ಹಾಗೂ ಪ್ರಶಾಂತ್ ಆನೆಗಳು ಭಾಗವಹಿಸಿರುತ್ತದೆ. ಈ ಏಕಲವ್ಯನ ಉಪಟಳ ಹೇಗಿತ್ತು ಅಂತ ಹೇಳಿದ್ರೆ, ಯಾರೋ ಒಬ್ಬ ಕಾರ್ಮಿಕ ರಸ್ತೆಯಲ್ಲಿ ನಡೆದುಕೊಂಡು ಹೋಗಬೇಕಾದ್ರೆ ಆತನನ್ನು ಮಠ ಮಧ್ಯಾಹ್ನದ ಹೊತ್ತೆ ರಸ್ತೆಯಿಂದ ಎತ್ತಾಕೊಂಡೋಗಿ ಕಾಡಲ್ಲಿ ತುಳಿದು ಸಾಯಿಸ್ತಾನೆ. ಮತ್ತು ಯಾವಾಗಲೂ ಮಧ್ಯಾಹ್ನ ಹೊತ್ತಲ್ಲಿ ಕಾಡಲ್ಲಿ ಏಕಾಂಗಿಯಾಗಿ ಅದೊಂದು ಗೀಳಿಡ್ತಾನೆ ಇರುವಂಥ ಒಂದು ಸ್ವಭಾವ ಇತ್ತು. ಭಾರಿ ದಷ್ಟಪುಷ್ಟವಾದಂಥ ಮೈಗಟ್ಟಿತ್ತು. ಆನೆಯನ್ನು ನವಂಬರ್ ತಿಂಗಳಲ್ಲಿ ಕ್ಯಾಪ್ಚರ್ ಮಾಡ್ತಾರೆ. ತುಂತುರು ಮಳೆ ಬೇರೆ. ಮಳೆಯಲ್ಲಿ ಕ್ಯಾಪ್ಚರ್ ಮಾಡಿ ಏಕಲವ್ಯನ ಮತ್ತಿಗೂಡಿಗೆ ತರ್ತಾರೆ. ಮತ್ತಿಗೂಡು ಕ್ಯಾಂಪಿನಲ್ಲಿ ಕ್ರಾಲಿಗೆ ಹಾಕಿ ಏಕಲವ್ಯನ ಪಳಗಿಸ್ತಾರೆ. ರಾತ್ರಿ ಹೊತ್ತು ಆನೆ ಬಂದು ತಲುಪುತ್ತೆ. ಆ ದಿನದಿಂದ ಏಕಲವ್ಯನಿಗೆ ಮಾವುತರಾಗಿ ನಮ್ಮ ಹಿದಾಯತ್ ಅವರು, ಹಾಗೆ ಹಿದಾಯತ್ ಜೊತೆ ಈಗ ಏನು ನಮ್ಮ ರವಿ ಪಾರ್ಥಾನೆಯಲ್ಲಿದ್ದಾರೆ, ರವಿ ಅವರಿಬ್ಬರು ಸೇರಿಕೊಂಡು ಆನೆಯನ್ನು ಮಾಡ್ತಾರೆ. ಒಂದು ಸ್ವಲ್ಪ ದಿನಗಳ ರವಿ ಅವರು ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಅನಾರೋಗ್ಯ ಸಮಸ್ಯೆ ಕಾಡಿದ್ದರಿಂದ ಸೃಜನ್ ಅಂತೇಳಿ, ಏನು ನಮ್ಮ ಗೋಪಾಲ ಸ್ವಾಮಿಯಲ್ಲಿ ಮಾವುತರಾಗಿ ಕೆಲಸ ಮಾಡ್ತಿದ್ದ ಸೃಜನ್ ಬಂದು ಹಿದಾಯತ್ ಅವರೊಟ್ಟಿಗೆ ಸೇರ್ಕೋತಾರೆ. ಹಾಗೆ ಮಾವುತರಾಗಿ ಹಿದಾಯತ್ ಕಾವಡಿಯಾಗಿ ಸೃಜನ್ ಸುಮಾರು ತರಬೇತಿಗಳನ್ನು ಕೊಟ್ಟು ಅಚ್ಚುಕಟ್ಟಾಗಿ ಆನೆಯನ್ನು 40 ದಿನದಲ್ಲೇ ಕ್ರಾಲಿಂದ ಹೊರಗೆ ತೆಗಿತಾರೆ. ಕ್ರಾಲಿಂದ ಹೊರಗೆ ತೆಗೆದ ವರ್ಷವೇ ಏಕಲವ್ಯನ ಕತ್ತು ಗಾಂಭೀರ್ಯ ಎಲ್ಲವನ್ನು ನೋಡಿ ದಸರಕ್ಕೂ ಆಯ್ಕೆಯಾಗ್ಬಿಡ್ತಾನೆ. ಅಷ್ಟೊಂದು ಸೌಮ್ಯ ಸ್ವಭಾವದಾಗಿ ವರ್ತಿಸಿ, ಅಷ್ಟು ನೀಟಾಗಿ ಕ್ರಾಲಿಂದ ಬಂದು ಅಷ್ಟು ಚೆನ್ನಾಗಿ ಪಳಗಿ ಮೊದಲ ವರ್ಷವೇ ದಸರಕ್ಕೆ ಭಾಗಿಯಾಗಿ ದಸರಾದಲ್ಲೂ ಸಹ ಒಳ್ಳೆಯ ಹೆಸರು ಮಾಡಿರ್ತಾನೆ. ಈ ಸಮಯದಲ್ಲಿ ನಮ್ಮ ವಿಕ್ರಮ್ ಗೌಡರು ಮೂಡಿಗೆರೆಯಲ್ಲಿ ಹಿಡಿದ ನಮ್ಮ ಆನೆ ದಸರಾಕ್ಕೆ ಸೆಲೆಕ್ಟ್ ಆಗಿದೆ ಅಂತೇಳಿ ಅಲ್ಲಿ ಬಂಟಿಂಗ್ಸ್ ಬ್ಯಾನರ್ಗಳನ್ನೆಲ್ಲ ಕಟ್ಟಿ ತುಂಬ ಪ್ರಚಾರನೂ ಕೊಟ್ಟರು. ಅದೆಲ್ಲ ತುಂಬ ಖುಷಿಯಾದಂಥ ವಿಚಾರ. ಹಾಗೆಯೇ ನಮ್ಮ ಏಕಲವ್ಯ ಈಗ ಒಳ್ಳೆಯ ಕುಮ್ಕಿಯಾಗಿ, ಏನು ಗಜೇಂದ್ರನ ರೀಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಡಾಟಿಂಗ್ ಸ್ಪೆಷಲಿಸ್ಟ್, ಸ್ಪೀಡ್ ವಾಕರ್, ಭಾರಿ ಈ ಕೆಲಸಗಳನ್ನ ಇಂಥದೇ ಕಾಡಿದ್ರು ನುಗ್ಗಿ ಹೋಗಿ ಡಾಟ್ ಮಾಡೋದು, ಎಳೆದು ತರುವಂಥ ಕೆಲಸವನ್ನು ಭಾರಿ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾನೆ. ಸದ್ಯ ನಮಗೆ ಇದರಲ್ಲಿ ಹಿದಾಯತ್ ಅವರು ಮಾವುತರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಕಾವಾಡಿಯಾಗಿ ಕಿರಣ ಅಂತೇಳಿ ಹುಡುಗ ಕೆಲಸ ಮಾಡ್ತಿದ್ದಾರೆ. ಸೃಜನ್ ಅವರು ದೇನೀಗ ಕೆರೆಕಟ್ಟೆ ಆನೆ ಇತ್ತು, ಆ ಆನೆಯನ್ನು ಪಳಗಿಸ್ತಿರೋದ್ರಿಂದ ಈಗ ಒಬ್ಬರೇ ಮಾವುತರಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಒಳ್ಳೆಯ ಹುಲಿ ಕಾರ್ಯಾಚರಣೆಯಲ್ಲೂ ಭಾಗವಹಿಸ್ತಾ ಇದ್ದಾನೆ. ಅದೇ ರೀತಿ ಹಾಸನ ಭಾಗದಲ್ಲಿ ಕಾಡಾನೆ ಕಾರ್ಯಾಚರಣೆ ಇದ್ದರೆ ಏಕಲವ್ಯನೂ ಸಹ ಒಬ್ಬ ಆ ತಂಡದಲ್ಲಿ ಮುಂಚೂಣಿಯಲ್ಲಿರ್ತಾನೆ. ಏಕಲವ್ಯನ ಹೆಸರು. ಅದೇ ರೀತಿ ಈ ಸುಮಾರು ಏಕಲವ್ಯನ ಬಗ್ಗೆ ಹೇಳಕ್ಕೆ ಹೋದರೆ ತುಂಬ ಇದೆ. ತುಂಬ ಸ್ಪೀಡಾಗಿ ನಡೆಯುವಂಥ ಒಂದು ಆನೆ. ಆದರೆ ಈತನ ಬಣ್ಣದಲ್ಲೂ ಕೂಡ ಡಿಫ್ರೆಂಟ್. ಯಾವುದೇ ಆನೆಗೆ ಈ ರೂಪ ಇಲ್ಲ. ಇವನ ವಿಚಿತ್ರವಾದ ಬಣ್ಣ. ಎಲ್ಲ ಆನೆಗಳಿಗೆ ಕಿವಿ ಮುಂದಕ್ಕೆ ಬಗ್ಗಿದ್ರೆ ಇವನಿಗೆ ಕಿವಿ ಹಿಂದಕ್ಕೆ ಬಗ್ಗುತ್ತೆ. ಏನು ಆಫ್ರಿಕಾ ಆನೆಗಳಲ್ಲಿ ನಾವು ನೋಡ್ತೀವಿ ಕಿವಿ ಹಿಂದಕ್ಕೆ ಬಗ್ಗುವಂಥದ್ದು. ಅದೇ ಥರ ನೋಟನೂ ಅಷ್ಟೇ ತುಂಬ ಒಂದು ವಿಶೇಷವಾದ ನೋಟ. ನೋಡುವಂಥ ರೀತಿ ತುಂಬ ವಿಶೇಷವಾದಂಥದ್ದು. ಅದೇ ರೀತಿ ತಲೆ ಎತ್ತಿ ನಡೆಯುವಂಥ ಗಜಗಂಭೀರ್ಯ ಅಂತೇನು ಹೇಳ್ತೀವಿ,
ಅದು ಅವನಲ್ಲಿ ಕಂಡುಬರ್ತದೆ. ಇವನು ಸಹ ದಸರಾದಲ್ಲಿ ಎಲ್ಲರ ಕಣ್ಣಿಗೂ ಅಂಬಾರಿ ಆನೆಗಳ ಪಟ್ಟಿಯಲ್ಲಿ ಈತನ ಹೆಸರು ಕೂಡ ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಆತನ ನಡೆ, ಆತನ ಲಕ್ಷಣ, ಮುಖ ಲಕ್ಷಣ ಆಗಿರ್ಬೋದು, ಆತನ ದೈತ್ಯ ದೇಹ, ಸೌಮ್ಯ ಸ್ವಭಾವ ಎಲ್ಲವನ್ನು ನೋಡ್ತಾ ಇದ್ದರೆ ಇವನು ಸಹ ದಸರಾದಲ್ಲಿ ಅಂಬಾರಿ ಆಕಾಂಕ್ಷಿಯಾಗಿರ್ತಾನೆ. ಈತನ ಜೊತೆಯಲ್ಲಿ ಏನು ನಮ್ಮ ಮಹೇಂದ್ರ, ಧನಂಜಯ, ಸುಗ್ರೀವ, ಏಕಲವ್ಯ ಇವೆಲ್ಲ ಒಂದೇ ವಯಸ್ಸಿನ ಆಸುಪಾಸಲ್ಲಿರುವಂಥ ಆನೆಗಳು. ಅದೇ ರೀತಿ ಈತನ ಬೆನ್ನು ಸಹ ನಾವು ನೋಡ್ಬೋದು, ಒಂದು ಬಿಲ್ಲಿನ ಆಕೃತಿಯಲ್ಲಿರುವಂಥ ಬೆನ್ನು. ಈ ಥರದ ಬೆನ್ನನ್ನು ನಾವು ನಮ್ಮ ವಿಕ್ರಮನಲ್ಲಿ ನೋಡ್ಬೋದು. ಏನು ಆರಂಗಿ ಆನೆ ಶಿಬಿರದಲ್ಲಿದ್ದ ವಿಕ್ರಮ, ಆತನ ಬೆನ್ನಿನ ದರ ಇದೆ. ಇದೇ ರೀತಿ ಏಕಲವ್ಯ ಮತ್ತಷ್ಟು ಹೆಸರುಗಳನ್ನು ಮಾಡ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಹೆಸರನ್ನು ಮಾಡಲಿ. ಈತನನ್ನು 2024ರಲ್ಲಿ ದಸರಾದಿಂದ ಸೀದಾ ಈತನನ್ನು ದೊಡ್ಡ ಅರವೆ ರಾಣಿಗೇಟ್ ಕ್ಯಾಂಪಿಗೆ ಕಳಿಸಲಾಯಿತು. ತುಂಬ ಬೇಜಾರಾದ ಸಂಗತಿ. ಇವ ಹೋಗಿದ ಸ್ಪೀಡಲ್ಲೇ ಮಹೇಂದ್ರನೂ ಸಹ ಆ ಕಡೆನೇ ಬಳ್ಳೆ ಕಡೆ ಹೋದ. ಏಕಲವ್ಯ ಮತ್ತೆಗೂಡು ಬರಬೇಕು. ಏಕಲವ್ಯನಿಗೆ ಇರುವಂಥ ಒಂದು ಫ್ಯಾನ್ ಬೇಸೇ ಇದೆ. ಯಾಕೆಂತಂದರೆ ಅವನ ನಡಿಗೆಗೇ ಒಂದು ಫ್ಯಾನ್ ಬೇಸ್ ಇದೆ. ಸ್ಪೀಡ್ ವಾಕರ್ ಅಂತ ಹೇಳಿದ್ರೆ ಅಂಥ ಸ್ಪೀಡಲ್ಲಿ ನಡೀತಾ ಇರ್ತಾನೆ. ನೀವು ನೋಡಿರ್ಬೋದು, ಅವನು ಕ್ಯಾಂಪ್ಗಳಲ್ಲಿ ನಡೆಯುವಾಗಲಿ, ದಸರಾದಲ್ಲಿ ನಡೆಯುವಾಗಲಿ ತುಂಬ ಸ್ಪೀಡಲ್ಲಿ ನಡೀತಾನೆ. ಆದರೆ ದಸರಾದಲ್ಲಿ ಸ್ಪೀಡಾಗಿ ನಡೆಯೋದು ಏನು ಪ್ರಯೋಜನ ಕಾಣೋದಿಲ್ಲ. ಯಾಕೆಂತಂದರೆ ಯಾವ ಆನೆಗೆ ಸಾಮರ್ಥ್ಯ ಇದೆ, ಆ ಆನೆ ಎಷ್ಟು ಲೇಟಾಗಿ ಹೋಗುತ್ತೆ, ಅಂಥ ಆನೆಗೆ ಭಾರವನ್ನು ಎತ್ಕೊಂಡು ಎಷ್ಟು ಲೇಟ್ ಮಾಡಿ ಹೋಗುತ್ತೆ ಅಂಥ ಆನೆಗೆ ಅಂಬಾರಿ ಭಾಗ್ಯ ಒದಗಿ ಬರೋದು. ಈಗ ಎಲ್ಲರೂ ಹೇಳ್ತಾನೆ, ಸುಮಾರು ಲಾಸ್ಟ್ ಇಯರ್ ಸಹ ನಾನು ನೋಡಿದ್ದೀನಿ ವೀಡಿಯೋಗಳು. ಏಕಲವ್ಯ ಅರ್ಧ ಗಂಟೆ ತಲುಪ್ತು, ಧನಂಜಯ ಮುಕ್ಕಾಲು ಗಂಟೆ ತಲುಪ್ತು, ನಮ್ಮ ಯಾವುದು ಸುಗ್ರೀವ 25 ನಿಮಿಷ ತಲುಪ್ತು, ಧನಂಜಯ 30 ನಿಮಿಷ ತಲುಪ್ತು ಅಂತ. ಯಾವ ಆನೆ ದೀರ್ಘ ಅವಧಿ ತಗೊಂಡು ಲೇಟಾಗಿ ಹೊರಡುತ್ತದೋ ಅದಕ್ಕೆ ತಾಕತ್ತು ಜಾಸ್ತಿ ಅಂತ ಅರ್ಥ. ಯಾವುದು ಬೇಗ ತಲುಪ್ತೋ ಅದು ಆ್ಯಕ್ಚುಲಿ ಸೆಲೆಕ್ಟ್ ಆಗೋದು ತುಂಬ ಕಡಿಮೆ. ಯಾಕೆಂತಂದರೆ ಭಾರ ಹೊತ್ತು ಅಲ್ಲಿ ನಡಿಬೇಕಾಗಿರೋಂಥ 4ರಿಂದ 5 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಅಷ್ಟು ಭಾರನ ಎತ್ತುಕೊಂಡು ನಿಲ್ಲುವಂಥ ಆನೆಗೆ ಅಂಬಾರಿ ಭಾಗ್ಯ ಸಿಗೋದು. ಯಾವ ಆನೆ ಹೆಚ್ಚು ಲೇಟಾಗಿ ಹೋಗುತ್ತೋ ಅದಕ್ಕೇ ಭಾರ ಹೊತ್ತು ಹೆಚ್ಚಾಗಿ ಲೇಟಾಗಿ ಮಾಡ್ತವೆ, ಆ ಆನೆಗೇ ಅಂಬಾರಿ ಭಾಗ್ಯ ಸಿಗೋದು. ಈಗ ಎಲ್ಲರೂ ಹೇಳ್ತಿದ್ರು, ಏಕಲವ್ಯ ಫಸ್ಟ್ ಸುಮಾರು ವೀಡಿಯೋಗಳಲ್ಲಿ ನೋಡಿದ್ದೀನಿ. ಎಲ್ಲ ಹೇಳ್ತಾರೆ ಏಕಲವ್ಯ ಗುರಿ ಮುಟ್ಟಿದ ಏಕಲವ್ಯ, ಗುರಿ ಮುಟ್ಟಿದ ಧನಂಜಯ, ಗುರಿ ಮುಟ್ಟಿದ ಮಹೇಂದ್ರ, ಗುರಿ ಮುಟ್ಟಿದ ಸುಗ್ರೀವ ಅಂತೇಳಿ. ಅದು ಯಾವುದು ಪ್ರಯೋಜನ ಬರೋದಿಲ್ಲ. ಯಾವ ಆನೆಗೆ ತುಂಬ ಮೂಟೆನ ಹೊತ್ತುಕೊಂಡು ಮೆಲ್ಲೆ ನಡೆಯುವಂಥ ಕೆಪಾಸಿಟಿ ಇರುತ್ತೋ ಆ ಆನೆ ಅಂಬಾರಿಗೆ